ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಿವಾಲ್ಟ್ RV 400 ಬೈಕ್ ಬಗ್ಗೆ ಕಂಪ್ಲೀಟ್ ಕಸ್ಟಮರ್ ರಿವ್ಯೂ ಮಾಡಿದ್ದೆ. ಸೊ ತುಂಬ ನೀಟಾಗಿ ಈಸ್ ಎ ವೆರಿ ನಾಲೆಡ್ಜಬಲ್ ಪರ್ಸನ್. ತುಂಬ ನೀಟಾಗಿ ಟೆಕ್ನಿಕಲ್ ಫೀಚರ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಸೊ ತುಂಬ ಜನ ನೋಡಿದ್ದೀರಾ, ಮತ್ತು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ಮತ್ತೆ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ iQube ಗಾಡಿ ಕಂಪ್ಲೀಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಇವನು ಇಷ್ಟು ಲೇಟಾಗಿ ರಿವ್ಯೂ ಮಾಡ್ತಾನೆ iQube ಅಂದ್ಕೋಬೋದು. ಯಾಕೆ ಅಂದರೆ ವೆರಿ ಸಿಂಪಲ್, ಹೊಸದಾಗಿ ಬಂದಾಗ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ವಲ್ಪ ದಿನ ಓಡಿಸಿದ ಮೇಲೆ ಅಷ್ಟೇ ಕೆಲವೊಂದು ಡ್ರಾಬ್ಯಾಕ್ಸ್ ಆಗ್ಬೋದು, ಕೆಲವೊಂದು ಬೆನಿಫಿಟ್ಸ್ ಆಗ್ಬೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತು 1.5 ವರ್ಷ ಅಥವಾ 2 ವರ್ಷ ಹತ್ತತ್ರ ಆಗಿರುವಂಥ ಒಂದು ಗಾಡಿ, ಅಂಥ ಒಂದು ಗಾಡಿನ ತೊಗೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸರ್ ಒಂದು ನಿಮಿಷ ಅಂದ್ಕೊಡಿ. ಸರ್ ನಮಸ್ಕಾರ. ಪಬ್ಲಿಕ್ ಚಾಯ್ಸ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆಕ್ಚುಲಿ ಹಿಂಗೆ ಹೋಗ್ತಾ ಇದ್ದೆ, ಗಾಡಿ ನೋಡಿದೆ, ಜಸ್ಟ್ ಒಂದು ಇಂಟರ್ವ್ಯೂ ಮಾಡೋಣ ಅಂತ, ಅಂದರೆ ಕಸ್ಟಮರ್ ರಿವ್ಯೂ. ಸೈಡ್ ಹಾಕಿ ಸರ್, ಇಲ್ಲ ಎಲ್ಲರೂ. ಸರ್ ಇದು ಯಾವಾಗ ಪರ್ಚೇಸ್ ಮಾಡಿದ್ದು ಗಾಡಿ ನೀವು? ಫೆಬ್ರವರಿ 21. ಸರಿ, ಅಂದರೆ ನೀವೇ ಓಡಿಸೋದಾ ಅಥವಾ ನಿಮ್ಮ ಮನೇಲಿ ಬೇರೆ ಯಾರಾದರೂ ಓಡಿಸ್ತಾರೆ? ಸರ್ ನಾವು ನಮ್ಮ ಮಗ ಇಬ್ಬರು ಓಡಿಸ್ತೀವಿ ಸರ್. ಓಡಿಸ್ತೀರಾ? ಹೌದು ಸರ್. ಓಕೆ. ಇದು ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ದಿನಕ್ಕೆ? ಸರ್ ಫುಲ್ ಚಾರ್ಜಿಂಗ್ ಆದರೆ 75 ಕಿಲೋಮೀಟರ್ ಓಡಿಸ್ ಸರ್. 75 ಕಿಲೋಮೀಟರ್ ಫುಲ್ ಚಾರ್ಜಿಂಗ್ ಮಾಡಿದ್ರೆ 75 ಕಿಲೋಮೀಟರ್. ಯಾವ ಮಾಡಲ್ ಓಡಿಸಿದ್ರು? ಅಂದರೆ ಸರ್ 50 ಮಾಡಲ್ಲಿ 50 ಮಳಗ ಓಡಿಸಿದ್ರೆ 75. ಇನ್ನೇನು ಜಾಸ್ತಿ ಸ್ಪೀಡ್ ಹೋಗ್ಬೇಕಂದ್ರೆ ಇದು ಮಾಡ್ಕೊಬೇಕು ಸರ್, ನಾವು ಮಡ್ಗ ಹಾಕೊಬೇಕು. ಅವಾಗ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಅವಾಗ. ಸರ್ ಇವಾಗ ಇಲ್ಲಿವರೆಗೂ ಪೆಟ್ರೋಲ್ ಗಾಡಿ ಓಡಿಸ್ತಾ ಇರಲ್ವಾ? ಹೌದು ಸರ್. ಸೊ ಹೆಂಗ್ ಅನ್ಸುತ್ತೆ? ಪೆಟ್ರೋಲ್ ಗಾಡಿ ಬೆಟರ್ ಅನ್ಸುತ್ತಾ ಇದು? ಈ ಗಾಡಿ ಬೆಟ್ರಿ, ಇದೇ ಗಾಡಿ ಬೆಟ್ರ್ ಸರ್. ನಮಗೆ ಬೆಟ್ರಿ ಇರ್ತದೆ. ಬೆಟ್ರಿ ಇದೆ. ಹೌದು ಸರ್. ನಮಗೆ ಉಳಿತಾಯ ಆಗುತ್ತೆ, ಹಣನೂ ಉಳಿತಾಯ ಆಗುತ್ತೆ, ಪೆಟ್ರೋಲ್ ಉಳಿತಾಯ ಆಗುತ್ತೆ. ನಮಗೆ ಇದೇ ಬೆಸ್ಟ್. ಓಕೆ. ಅಲ್ಲಿ ನೀವು ಓವರ್ ಆಲ್ 1.5 ವರ್ಷದಲ್ಲಿ ಪರ್ಚೇಸ್ ಮಾಡಿ ನಿಮ್ಮ ಅನುಭವ ಏನಪ್ಪ ಅಂದ್ರೆ ಬೆಟರ್ ಅನ್ಸುತ್ತೆ? ಬೆಟರ್ ಸರ್. ಏನು ಪ್ರಾಬ್ಲಮ್ ಏನು ಬರಲ್ಲ ಸರ್. ಎಷ್ಟು ಅವರ್ ಚಾರ್ಜ್ ಮಾಡ್ತೀರಾ ಸರ್ ದಿನಕ್ಕೆ? ಒಂದು 3-4 ಅವರ್ಸ್ ಸರ್. 3 to 4 ಅವರ್ಸ್ ಚಾರ್ಜ್ ಮಾಡ್ತೀರಾ? ಹೌದು. ಅಷ್ಟು ಚಾರ್ಜ್ ಮಾಡಿದ್ರೆ ನೀವು 75 ಕಿಲೋಮೀಟರ್ ಚಾರ್ಜ್ ಆಗುತ್ತೆ. 75 ಕಿಲೋಮೀಟರ್ ಓಡಿಸ್ಬೋದು. ಓಕೆ. ಎಷ್ಟು ಕೊಟ್ಟು ತೊಗೊಂಡ್ರಿ ಗಾಡಿಗೆ? ಸರ್ 125, 1,25,000 ಕ್ಯಾಶ್, ನಾಟ್ ಕ್ಯಾಶ್. ಈಗ ನೋಡಿ, ಆಮೇಲೆ ಸರ್ವಿಸ್ ಎಲ್ಲ ಎಲ್ಲಿ ಮಾಡ್ತೀರಾ? ಸರ್ ಶೋರೂಮಲ್ಲೇ. ಎಷ್ಟು ಫ್ರೀಯಾಗಿ ಮಾಡ್ತೀರಾ ಅಥವಾ ಎಷ್ಟು? ಇಲ್ಲ ಸರ್, ಮಾಮೂಲಿ ರೆಗ್ಯುಲರ್ ಚಾರ್ಜ್. ರೆಗ್ಯುಲರ್ ಅಂತಂತಾರೆ ಟೂ ವೀಲರ್ಗೆಲ್ಲ ಒಂದು 1,000-2,000 ರೂಪಾಯಿ ಒಳಗಡೆ ಅಷ್ಟೇ. 1,000 ರೂಪಾಯಿ ಒಳಗಡೆ. ಹೌದು. ಒಂದು ವರ್ಷ ಫ್ರೀ ಎಲ್ಲ ಕೊಟ್ಟಿದ್ದೀರಾ ಇವರು? ಸರ್ ಒಂದು ವರ್ಷಕ್ಕೆ ಅಂದರೆ 3 ಸರ್ವಿಸ್ ಫ್ರೀ ಕೊಡ್ತಾರೆ ಸರ್. ಒಂದು 6 ತಿಂಗಳ ಒಳಗಡೆ ಎಷ್ಟು ಕಿಲೋಮೀಟ್ರ್ ಅಂತಂದರೆ ಅಷ್ಟು ಕಿಲೋಮೀಟ್ರ್ 3 ಸರ್ವಿಸ್ ಫ್ರೀ ಕೊಡ್ತಾರೆ. ಆ ಫ್ರೀ ಮಾಡಿಸ್ಬೋದು. ಫ್ರೀ ಮಾಡಿಕೊಡ್ತಾರೆ. ಆಮೇಲೆ ಚಾರ್ಜ್ ಮಾಡ್ತಾರೆ. ಏನೋ ಐಟಮ್ ಆಗಿದ್ರೆ ಬೇರೆ ಐಟಮ್ ಕೊಡ್ತಾರೆ, ಅದು ಚಾರ್ಜ್ ಮಾಡ್ತಾರೆ. ಆನ್ ಮಾಡ್ಬೋದು ಸರ್? ಮಾಡಿ ಸರ್. ಆ ರೆಡ್ ಬಟನ್ನು ಸ್ಟ್ಯಾಂಡ್ ತೆಗೆದು ರೆಡ್ ಬಟನ್ ಸ್ಟಾರ್ಟ್ ಆಗಲ್ಲ, ಗಾಡಿ ಸ್ಟಾರ್ಟ್ ಆಗಲ್ಲ. ಈಗ ತೋರಿಸ್ತಾ ಇದೆ. ಅದು ಏನೇ ಮಾಡೋದು ಗಾಡಿ ಸ್ಟಾರ್ಟ್ ಆಗಲ್ಲ. ಆ ಸ್ಟ್ಯಾಂಡ್ ಸೆನ್ಸರ್ ಇದೆ. ಇವಾಗ ಆನ್ ಆಗುತ್ತೆ. ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಇವಾಗ ಅದು ಲೈಟ್ ಹೋಯ್ತು. ಅದು ಸ್ಟ್ಯಾಂಡ್ ಇದ್ರೆ ಆನ್ ಆಗಲ್ಲ. ಓಕೆ. ಇದೊಂದು ಭಾಳ ಯೂಸ್ ಇದೆ. ಯಾಕಂದ್ರೆ ಎಷ್ಟೋ ಜನ ನಾನು ಅನ್ಕೊಂಡ ಮಟ್ಟಿಗೆ ಸ್ಟ್ಯಾಂಡ್ ಓಪನ್ ಮಾಡ್ಕೊಂಡೆ ಗಾಡಿ ಓಡಿಸ್ತಾರೆ. ಆಮೇಲೆ ಪಾರ್ಕಿಂಗು 4 ಇಂಡಿಕೇಟರ್ ವರ್ಕಿಂಗ್ ಇದೆ ಸರ್. ಪಾರ್ಕಿಂಗ್ ಮಾಡಿದಾಗ 4 ಇಂಡಿಕೇಟರ್ ವರ್ಕಿಂಗ್ ಮಾಡುತ್ತದೆ. ನೋಡಿ, ಇವಾಗ ಪಾರ್ಕಿಂಗ್ ಆನ್ ಮಾಡಿದ್ದಾರೆ, 4 ಇಂಡಿಕೇಟರ್ ಆನ್ ಆಗಿದೆ. ಇವನ್ ಕಾರ್ ಥರ ನೋಡಿ, 2 ಇಂಡಿಕೇಟರ್. ಸೊ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿದ್ರೆ ಸೊ ಸಿಗ್ನಲ್ ತೋರಿಸುತ್ತೆ. 70,557 ಕಿಲೋಮೀಟರ್ ಓಡಿಸಿದ್ರ. ಟ್ರಿಪ್ ಎ, ಟ್ರಿಪ್ ಬಿ ಅಂತ ಎಲ್ಲ ಆಪ್ಷನ್ ಇದೆ. ಸೊ ಇದರಲ್ಲಿ ಅವರೇಜ್ ಆಪ್ಷನ್ ಇದೆ, ಮೊಬೈಲ್ ಆಪ್ಷನ್ ಇದೆ.
ಫೋನ್ನ ಕನೆಕ್ಟ್ ಮಾಡ್ಬೋದು, ಆ ಥರ ಆಪ್ಷನ್ ಇದೆ. ಪ್ಲಸ್ ಇಲ್ಲಿ ಆವರೇಜ್ ಸ್ಪೀಡು ಇಲ್ಲಿ ತೋರಿಸುತ್ತೆ, ಮತ್ತು ಇದು ಟ್ರಿಪ್ ಎ ಅಂದರೆ ನಾವು ಟ್ರಿಪ್ ಎ ಟ್ರಿಪ್ ಬಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಸೊ 81% ಅಂದರೆ ಅವರೇಜ್ ನಾವು ಎಷ್ಟು ಓಡಿಸ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ರೇಂಜು ಸಹ ತೋರಿಸ್ತಾ ಇದೆ. ಇಲ್ಲಿ ಇನ್ನು 61 ಕಿಲೋಮೀಟರ್ ಓಡಿಸ್ಬೋದು. ಮತ್ತು ಲೆಫ್ಟ್ ಸೈಡ್ 81% ಚಾರ್ಜ್ ಇನ್ನು ಅವೈಲೇಬಲ್ ಇದೆ. ಸೊ ನೋಡಿ ಇಲ್ಲಿ ಇನ್ನು ನಿಮಗೆ ಕಾಣಿಸ್ತಾ ಇದೆ ಈ ಡಿಸ್ಪ್ಲೇ ಪಕ್ಕದಲ್ಲಿ ಫೋನ್ನ ಕನೆಕ್ಟ್ ಮಾಡ್ಬೋದು. ಬಟ್ ಇವ್ರು ಕನೆಕ್ಟ್ ಮಾಡಿಲ್ಲ, ಸೊ ಹಾಗೆ ಫೋನ್ ನಾಟ್ ಕನೆಕ್ಟೆಡ್ ಅಂತ ಇದೆ. ಬೇಕಾದ್ರೆ ಫೋನ್ ಕನೆಕ್ಟ್ ಮಾಡ್ಕೊಂಡ್ರೆ ಮೆಸೇಜ್ ಬರ್ತದೆ, ನೋಡ್ಬೋದು ಸರ್, ಮೆಸೇಜ್ ಬರ್ತದೆ. ಫೋನ್ ರಿಸೀವ್ ಮಾಡ್ಬೋದು ಇದರಲ್ಲಿ. ಹೌದು, ರಿಸೀವ್ ಮಾಡ್ಬೋದು. ಓಕೆ, ಅದೊಂದು ಚೆನ್ನಾಗಿದೆ. ಆಮೇಲೆ ಮಾಮೂಲಿ ಗಾಡಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್, ನನಗೆ ಅನ್ಸಿದ ಮಟ್ಟಿಗೆ ಎಷ್ಟೋ ಗಾಡಿಗಳಿಗೆ ಸಪೋಸ್ ಏತರ್ ಆಗ್ಬೋದು, ಕೆಲವೊಂದು ಗಾಡಿಗಳಿಗೆ ಸೆಂಟರ್ ಸ್ಟ್ಯಾಂಡ್ ಇಲ್ಲ. ಸೊ ಅದು ಒಂದು ತುಂಬ ಡ್ರಾಬ್ಯಾಕು. ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಇದೆ. ಸೊ ಯಾಕೆಂದರೆ ನಾವೇನಾದರೂ ಪಂಚರ್ ಹಾಕ್ಸ್ಬೇಕು ಅಂತ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಮೋಟ್ರ್ ಬಂದು ವೀಲ್ಗೆ ಅಟ್ಯಾಚ್ ಇದೆ, ಅಬ್ ಮೋಟ್ರ್ ಅಂತ ಕರಿತೀವಲ್ಲ. ಸೊ ಆ ಥರ ಮೋಟ್ರ್ ವೀಲ್ಗೆ ಅಟ್ಯಾಚ್ ಇದೆ. ಈಗ ಸಸ್ಪೆನ್ಷನ್ನು, ಸೊ ಇಲ್ಲಿ ಸಸ್ಪೆನ್ಷನ್ನು ಪ್ಲಸ್ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಫ್ರಂಟ್. ಸೊ ಇಂಡಿಕೇಟರ್ ಆನ್ ಆಗಿದೆ ಫ್ರಂಟ್ ವ್ಯೂನಲ್ಲಿ. ಸೊ ಫ್ರಂಟ್ ಬಂದು ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ ಫ್ರಂಟ್ ಅಲ್ಲಿ. ಐಕ್ಯೂಬಲ್ಲಿ ಇನ್ನೊಂದು ಏನಂದರೆ ಫ್ರಂಟ್ ಸೈಡ್ ಮಾತ್ರ ಡಿಸ್ಕ್ ಅವೈಲೇಬಲ್ ಇದೆ, ಬ್ಯಾಕ್ ಸೈಡ್ ಇಲ್ಲ. ರಿವರ್ಸ್ ತೊಗೋಬೋದು. ಹಾಕಿ ಅದು ಮೋಡು. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ನಮಗೆ 2 ಮೋಡ್ ಇದೆ. ಸೊ ಎಕೋ ಮೋಡು ಇಲ್ಲಿ ನೋಡಿ, ಎಕೋ ಮಾರ್ಕ್ ಆಗಿದೆ, ಎಕೋ ಮೋಡ್ ಇದೆ. ಈಗ ನಾವು ಎಕೋ ಮೋಡಲ್ಲಿ ಓಡಿಸಿದ್ರೆ ಸೊ ನಮಗೆ 61 ಕಿಲೋಮೀಟರ್ ಓಡಿಸ್ಬೋದು. ಸೊ ನೋಡಿ ಇಲ್ಲಿ ಮೋಡ್ ಚೇಂಜ್ ಮಾಡೋದು ಆಪ್ಷನ್ ಇದೆ. ಸೊ ನೋಡಿ ಇವಾಗ ಮೋಡು ಚೇಂಜ್ ಆಯಿತು, ಪವರ್ ಮೋಡು. ಸೊ ಪವರ್ ಮೋಡ್ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ಪವರ್ ಮೋಡಲ್ಲಿ ಓಡಿಸಿದ್ರೆ ನಾವು ಇನ್ನು 44 ಕಿಲೋಮೀಟರ್ಸ್ ಓಡಿಸ್ಬೋದು, ಅಂದರೆ ಇಷ್ಟು ಪರ್ಸೆಂಟೇಜ್ ಚಾರ್ಜಲ್ಲಿ. ಸೊ ಪವರ್ ಮೋಡಲ್ಲಿ ಆಲ್ಮೋಸ್ಟ್ ಒಂದು 60-70 ರೇಂಜ್ ಸ್ಪೀಡಲ್ಲಿ ಓಡಿಸ್ಬೋದು. ಡಿಕ್ಕಿ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಒಂದು ಹೆಲ್ಮೆಟ್ ಆರಾಮ್ಸೆ ಇಡ್ಬೋದು. ಇದು ಮೊಬೈಲ್ ಚಾರ್ಜ್. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.